ನಮಸ್ಕಾರ ಸ್ನೇಹಿತರೆ, ಬಿಹಾರ್ ಚುನಾವಣೆ ಬಗ್ಗೆ ಕೆಲವೊಂದು ಇಂಟ್ರೆಸ್ಟಿಂಗ್ ಸುದ್ದಿಗಳು ಹೊರಗಡೆ ಬರ್ತಾ ಇದೆ. ನಿಮ್ಗೆ ಗೊತ್ತಿರಬಹುದು, ಈ ವರ್ಷ ಅಕ್ಟೋಬರ್ ಅಥವಾ ನವೆಂಬರ್ನಲ್ಲಿ ಬಿಹಾರದಲ್ಲಿ ಚುನಾವಣೆ ಇರ್ತದೆ. ಈ ಚುನಾವಣೆಯಲ್ಲಿ ಯಾರು ಗೆಲ್ಬಹುದು, ಯಾರು ಸೋಲ್ಬಹುದು ಅನ್ನುವ ಒಂದು ಬಹುದೊಡ್ಡದಾದಂತಹ ಲೆಕ್ಕಾಚಾರ ಈಗಾಗಲೇ ಪ್ರಾರಂಭ ಆಗಿದೆ. ಈ ನಡುವೆ ಚುನಾವಣೆಗೆ ಸಂಬಂಧಪಟ್ಟಂತೆ ಪ್ರತಿ ತಿಂಗಳು ಕೂಡ ಒಂದಲ್ಲ ಒಂದು ಟಿವಿ ಚಾನಲ್ಸ್ ಇರ್ಬೋದು ಅಥವಾ ಬೇರೆ ಬೇರೆ ಏಜೆನ್ಸಿಗಳಿರ್ಬೋದು, ಇವರೆಲ್ಲರೂ ಕೂಡ ಸರ್ವೆಗಳನ್ನ ಮಾಡ್ತಾ ಇದ್ದಾರೆ. ಈಗ ಲೇಟೆಸ್ಟ್ ಆಗಿ ಒಂದು ಸರ್ವೆ ರಿಪೋರ್ಟ್ ಬಂದಿದೆ. ಈ ಸರ್ವೆ ರಿಪೋರ್ಟ್ ಪ್ರಕಾರ ಬಿಹಾರ್ನಲ್ಲಿ ಯಾರು ಚುನಾವಣೆಯನ್ನು ಗೆಲ್ಬಹುದು, ಅದೇ ರೀತಿಯಲ್ಲಿ ಬಿಹಾರಲ್ಲಿ ಈಗ ಪಾಪ್ಯುಲರ್ ಲೀಡರ್ ಯಾರು, ಹಾಗೇನೆ ಪುನಃ NDA ಯಲ್ಲಿ ಅಧಿಕಾರದ ಗದ್ದುಗೆಯನ್ನು ಇರ್ತದ, ಈ ರೀತಿಯಾದಂತಹ ಹಲವಾರು ಪ್ರಶ್ನೆಗಳಿಗೆ ಕೆಲವೊಂದು ಉತ್ತರಗಳು ಸಿಗ್ತಾ ಇದೆ. ಇದ್ರ ಬಗ್ಗೆ ನಿಮ್ ಜೊತೆ ಮಾತಾಡ್ತಾ ಇದ್ದೇನೆ. ಸ್ನೇಹಿತರೆ, ನಿಮ್ಮೆಲ್ಲರನ್ನು ಕಾಫಿ ಅಂತ ಡಿಜಿಟಲ್ ಚಾನೆಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ಬಿಹಾರದಲ್ಲಿ ಈ ವರ್ಷ ಚುನಾವಣೆ ಇದೆ. ಈ ಚುನಾವಣೆಗೆ ಈಗಾಗಲೇ ಬಹಳಷ್ಟು ತಯಾರಿಗಳು ನಡೀತಾ ಇದೆ. ಈ ಬಾರಿ ಈ ಚುನಾವಣೆಯನ್ನು ಗೆದ್ದು ಅಧಿಕಾರವನ್ನ ಉಳಿಸ್ಕೋಬೇಕು ಅಂತ NDA ಪ್ರಯತ್ನ ಪಡ್ತಾ ಇದೆ. ಅದೇ ರೀತಿಯಲ್ಲಿ ಈ ಬಾರಿ ನಿತೀಶ್ ಕುಮಾರ್ ಅವರನ್ನು ಸೋಲಿಸಿ ತಾವು ಅಧಿಕಾರದ ಗದ್ದುಗೆಗೆ ಏರಬೇಕು ಅಂತೇಳಿ ಲಲ್ಲು ಪ್ರಸಾದ್ ಯಾದವ್ ಅಂದ್ರೆ ಅವರ ಪಕ್ಷವಾದಂತಹ RJD ಬಹಳಷ್ಟು ಪ್ರಯತ್ನವನ್ನ ಪಡ್ತಾ ಇದೆ. ನಿಮ್ಗೆ ಗೊತ್ತಿರಬಹುದು, RJD ಇಂಡಿ ಒಕ್ಕೂಟದಲ್ಲಿದೆ. ಆದ್ರೆ ಇಲ್ಲಿಯ ಚುನಾವಣೆಯನ್ನ ಇವರು ಇಂಡಿ ಒಕ್ಕೂಟದೊಂದಿಗೆ ಫೇಸ್ ಮಾಡ್ತಾರ ಅಥವಾ ಇಂಡಿವಿಜುವಲ್ ಆಗಿ ಫೇಸ್ ಮಾಡ್ತಾರೆ, ಇಲ್ಲಿವರೆಗೂ ಕೂಡ ಕನ್ಫರ್ಮ್ ಆಗಿಲ್ಲ. ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಲಲ್ಲು ಪ್ರಸಾದ್ ಯಾದವ್ ಅವರು ಅವರದ್ದೇ ಆದಂತಹ ಲೆಕ್ಕಾಚಾರವನ್ನ ಹಾಕೊಂಡು ಕೂತಿದ್ದಾರೆ. ಆದ್ರಿಂದಾಗಿ ಏನ್ ಬೇಕಾದ್ರೂ ಆಗ್ಬಹುದು. ಆದ್ರೆ NDA ವಿಷಯದಲ್ಲಿ ಆ ರೀತಿಯಾದಂತಹ ಯಾವುದೇ ಸಮಸ್ಯೆ ಇಲ್ಲ. ಈ ಬಾರಿ ಕೂಡ ಚುನಾವಣೆಯನ್ನ ಅವರು ನಿತೀಶ್ ಕುಮಾರ್ ಅವರ ನೇತೃತ್ವದಲ್ಲೇ ಎದುರಿಸ್ತಾ ಇದ್ದಾರೆ. ಆದ್ರೆ ಈ ಬಾರಿ ಇಲ್ಲಿ ಕೆಲವೊಂದು ಸಮಸ್ಯೆಗಳಿದೆ. ನಿಮ್ಗೆ ಗೊತ್ತಿರಬಹುದು, ನಿತೀಶ್ ಕುಮಾರ್ ಅವರು ಸತತವಾಗಿ ಬಿಹಾರದ ಚೀಫ್ ಮಿನಿಸ್ಟರ್ ಆಗಿ ಆಯ್ಕೆಯಾಗಿ ಬರ್ತಾ ಇದ್ದಾರೆ. ಮಧ್ಯದಲ್ಲಿ ಒಂದು ಸಣ್ಣದೊಂದು ಬ್ರೇಕ್ ಇತ್ತು, ಅದು ಬಿಟ್ಟರೆ ಅವರು ಕಂಟಿನ್ಯೂಸ್ ಆಗಿ ಬಿಹಾರದ ಮುಖ್ಯಮಂತ್ರಿಯಾಗಿ ಆಯ್ಕೆ ಆಗ್ತಾನೆ ಇದ್ದಾರೆ. ಟೋಟಲ್ ಇಲ್ಲಿವರೆಗೆ ಅವರು 17 ವರ್ಷ ಬಿಹಾರದ ಮುಖ್ಯಮಂತ್ರಿಯಾಗಿ ಆಡಳಿತವನ್ನ ನಡೆಸಿದ್ದಾರೆ. ಅಂದ್ರೆ ನಿಮ್ಗೆ ಅರ್ಥ ಆಗಿರ್ಬೋದು ಬಿಹಾರದಲ್ಲಿ ನಿತೀಶ್ ಕುಮಾರ್ ಅವರು ಹೊಂದಿರುವಂತಹ ಹಿಡಿತದ ಬಗ್ಗೆ. ಮೊದಲಿಂದನೂ ಕೂಡ ಅಷ್ಟೇ ಬಿಹಾರ ಬಗ್ಗೆ ಜನರಿಗೆ ಅಂತಹ ಒಳ್ಳೆ ಅಭಿಪ್ರಾಯ ಇರಲಿಲ್ಲ. ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಅಲ್ಲಿರುವಂತಹ ಜಂಗಲ್ ರಾಜ್. ನಿತೀಶ್ ಕುಮಾರ್ ಅವರು ಮುಖ್ಯಮಂತ್ರಿ ಆಗೋದಕ್ಕಿಂತ ಮೊದಲು ಅಲ್ಲಿ ಲಲ್ಲು ಪ್ರಸಾದ್ ಯಾದವ್ ಅವರು ಮುಖ್ಯಮಂತ್ರಿ ಆಗಿದ್ರು. ಈ ಲಲ್ಲು ಪ್ರಸಾದ್ ಯಾದವ್ ಅವರ ಆಡಳಿತ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ, ಕೊಲೆ, ಸುಲಿಗೆ, ಡಕಾಯಿತಿ, ವಂಚನೆ ಇಂಥದ್ದೆಲ್ಲದೂ ಕೂಡ ಮಾಮೂಲಾಗ್ಬಿಟ್ಟಿತ್ತು. ಬಿಹಾರಲ್ಲಿ ಮಠ ಮಧ್ಯಾಹ್ನ ಏನ್ ಬೇಕಾದ್ರೂ ಆಗಬಹುದಾದಂತಹ ವಾತಾವರಣ ಇತ್ತು. ಪೊಲೀಸ್ ಇಲಾಖೆ ಅಲ್ಲಿಯ ನಾಯಕರು ಏನ್ ಹೇಳ್ತಾರೋ ಆ ಕೆಲಸವನ್ನ ಪೊಲೀಸರು ಮಾಡ್ತಾ ಇದ್ರು. ಟೋಟಲ್ ಆಗಿ ಅಲ್ಲಿಯ ಜನರು ಭಯದ ವಾತಾವರಣದಲ್ಲೇ ಬದುಕ್ತಾ ಇದ್ರು. ಆದ್ರೆ ಈ ವಾತಾವರಣ ಬದಲಾಗ್ಲಿ ಶುರುವಾಗಿದ್ದು ನಿತೀಶ್ ಕುಮಾರ್ ಅವರು ಅಲ್ಲಿಯ ಮುಖ್ಯಮಂತ್ರಿ ಆದ್ಮೇಲೆ. ಆ ದಿನಗಳಿಂದ ಅಲ್ಲಿ ಪರಿಸ್ಥಿತಿ ಬದಲಾಗ್ತಾ ಬಂತು. ಎಲ್ಲಕ್ಕಿಂತ ಮುಖ್ಯವಾಗಿ ಬಿಹಾರಲ್ಲಿ ಸ್ವಲ್ಪ ಅಭಿವೃದ್ಧಿ ಕಾರ್ಯಗಳು ಕೂಡ ಪ್ರಾರಂಭ ಆಯ್ತು. ಹಾಗಾಗಿ ಸತತವಾಗಿ ನಿತೀಶ್ ಕುಮಾರ್ ಅಲ್ಲಿ ಜಯವನ್ನ ಗಳಿಸ್ತಾ ಬಂದ್ರು. ಆದ್ರೂ ಕೂಡ ಲಲ್ಲು ಪ್ರಸಾದ್ ಯಾದವ್ ಅವರ RJD ಬಹಳಷ್ಟು ಕಾಂಪಿಟಿಷನ್ ಕೊಡ್ತಾನೆ ಇತ್ತು. ಇದ್ರ ಮಧ್ಯೆ ಲಲ್ಲು ಪ್ರಸಾದ್ ಯಾದವ್ ಅವರು ಮೇವು ಹಗರಣದಲ್ಲಿ ಜೈಲನ್ನ ಸೇರಿದ್ರು. ಇವಾಗಲೂ ಕೂಡ ಅವ್ರು ಜೈಲಲ್ಲಿ ಇರ್ಬೇಕಿತ್ತು. ಆದ್ರೆ ಅನಾರೋಗ್ಯದ ಕಾರಣದಿಂದ ಅವರು ಬೇಲ್ ನಲ್ಲಿ ಹೊರಗಡೆ ಇದ್ದಾರೆ. ಹಾಸ್ಯಾಸ್ಪದ ಸಂಗತಿ ಏನು ಅಂತ ಹೇಳಿದ್ರೆ, ಅವರು ಬೇಲ್ ನಲ್ಲಿ ಹೊರಗಡೆ ಇರೋದು ಅನಾರೋಗ್ಯದ ಕಾರಣ. ಆದ್ರೆ ಈ ಮನುಷ್ಯ ಆರಾಮದಲ್ಲಿ ಚುನಾವಣಾ ಪ್ರಚಾರವನ್ನ ಮಾಡಿಕೊಂಡು, ರಾಜಕೀಯವನ್ನ ಮಾಡಿಕೊಂಡು, ಚಂಪಾರಣ್ ಚಿಕನ್ ಮಾಡಿಕೊಂಡು ಆರಾಮದಲ್ಲಿ ಕಾಲ ಕಳೀತಾ ಇದ್ದಾರೆ. ಆದ್ರೆ ನಮ್ಮ ನ್ಯಾಯಾಂಗ ವ್ಯವಸ್ಥೆಗೆ ಇದ್ಯಾವುದು ಕಾಣಿಸ್ತಾ ಇಲ್ಲ. ಇದೊಂದು ರೀತಿ ಜೋಕ್ ಆಗಿ ಕಾಣಿಸ್ತದೆ. ಅದೇನಿರ್ಲಿ, ಅದ್ರ ಬಗ್ಗೆ ನಾವು ಜಾಸ್ತಿ ಮಾತಾಡೋದು ಬೇಡ. ಯಾಕಂದ್ರೆ ಕೊನೆ ನ್ಯಾಯಾಂಗ ನಿಂದನೆ ಆಗ್ಬೋದು. ಆದ್ರಿಂದಾಗಿ ನಾವು ಸೈಲೆಂಟ್ ಆಗಿರೋದು ಒಳ್ಳೇದು. ಈ ನಡುವೆ ಈ ಸರ್ವೆಗಳು ನಡೀತಾ ಇದೆಯಲ್ಲ, ಈ ಸರ್ವೆಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಇಂಟ್ರೆಸ್ಟಿಂಗ್ ವಿಷಯಗಳು ಹೊರಗಡೆ ಬರ್ತಾ ಇದೆ. ಅದನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊತಾ ಇದ್ದೇನೆ. ಫೆಬ್ರವರಿ ತಿಂಗಳಿಂದ ಪ್ರತಿ ತಿಂಗಳು ಕೂಡ ಅಲ್ಲಿ ಸರ್ವೆಯನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಒಂದೇ ವಿಷಯವನ್ನು ಹಿಡ್ಕೊಂಡು ಬೇರೆ ಬೇರೆ ಜನರನ್ನ ಕ್ವಶನ್ ಮಾಡ್ತಾ ಇದ್ದಾರೆ. ಅವರ ಒಪಿನಿಯನ್ ಅನ್ನ ತಗೊಂಡು ಇವರೊಂದು ಸರ್ವೆ ರಿಪೋರ್ಟ್ ಅನ್ನ ಮಾಡ್ತಾರೆ. ಆದ್ರೆ ಈ ಸರ್ವೆ ರಿಪೋರ್ಟೇ ಕೊನೆ ಅಂತ ಹೇಳ್ಕೊಂಡು ಯಾರು ತಿಳ್ಕೊಬಾರ್ದು. ಯಾಕಂದ್ರೆ ಪ್ರತಿ ಬಾರಿ ಕೂಡ ಅಷ್ಟೇ ಸರ್ವೆ ಮಾಡ್ತಾರೆ. ಸರ್ವೆ ಯಾವ ರೀತಿ ಮಾಡ್ತಾರೆ ಅಂತ ಹೇಳಿದ್ರೆ, ಒಂದೊಂದು ಏರಿಯಾದಲ್ಲಿ ಹೋಗಿ 100-200 ಜನರನ್ನ ಮಾತಾಡ್ಸ್ಕೊಂಡು ಹೋಗ್ತಾರೆ. ಅವ್ರು ಏನ್ ಹೇಳ್ತಾರೋ ಅದನ್ನೇ ಮೆನ್ಷನ್ ಮಾಡಿ ಒಂದು ಸರ್ವೆ ರಿಪೋರ್ಟ್ ಅನ್ನ ರೆಡಿ ಮಾಡ್ತಾರೆ. ಆದ್ರೆ ಹಲವಾರು ಬಾರಿ ಈ ಎಲ್ಲಾ ಸರ್ವೆ ರಿಪೋರ್ಟ್ಗಳು ಉಲ್ಟಾ ಆಗಿರೋದನ್ನ ನೀವು ನೋಡಿರ್ತೀರಾ. ಅದೇನೇ ಇರಲಿ, ಜನರಿಗೆ ಮಾತ್ರ ಈ ಸರ್ವೆ ರಿಪೋರ್ಟ್ಗಳ ಬಗ್ಗೆ ಬಹಳಷ್ಟು ಕುತೂಹಲ ಇದ್ದಿರ್ತದೆ. ಹಾಗೆ ನನಗೂ ಕುತೂಹಲ ಇತ್ತು, ಅದೇ ರೀತಿಯಲ್ಲಿ ನಿಮಗೂ ಕೂಡ ಕುತೂಹಲ ಇರಬಹುದು. ಹಾಗಾಗಿ ಈ ಸರ್ವೆ ರಿಪೋರ್ಟ್ ನಲ್ಲಿ ಏನೆಲ್ಲ ವಿಷಯಗಳು ಹೊರಗಡೆ ಬರ್ತಾ ಇದೆ, ಇದನ್ನ ನಿಮ್ ಜೊತೆ ಶೇರ್ ಮಾಡ್ಕೊತಾ ಇದ್ದೇನೆ. ಈ ಬಾರಿ ಬಿಹಾರ್ ಚುನಾವಣೆಗೆ ಪ್ರಥಮವಾಗಿ ಧುಮುಕಿದ್ದು ಯಾರಾದ್ರೂ ಇದ್ರೆ ಅದು ರಾಹುಲ್ ಗಾಂಧಿ ಅಂತಲೇ ಹೇಳ್ಬಹುದು. ರಾಹುಲ್ ಗಾಂಧಿ ಅವರು ಬಿಹಾರದ ಜನತೆಯ ನಾಡಿ ಮಿಡಿತವನ್ನು ತಿಳ್ಕೊಳ್ಳಿಕ್ಕೆ, ಅಂದ್ರೆ ಕಾಂಗ್ರೆಸ್ ಪಕ್ಷದ ಬಗ್ಗೆ ಅವರಿಗೆ ಯಾವ ರೀತಿಯ ಒಲವಿದೆ ಅಂತ ತಿಳ್ಕೊಳ್ಳಿಕ್ಕಾಗಿ ಮೊದಲಿಗೆ ಅಲ್ಲಿಗೆ ಕನ್ನಯ್ಯ ಕುಮಾರ್ ಮತ್ತೆ ಪಪ್ಪು ಯಾದವ್ ಅವರನ್ನ ಕಳಿಸ್ಕೊಟ್ರು. ಇವರು ಕೆಲವು ತಿಂಗಳುಗಳವರೆಗೆ ಇಡೀ ಬಿಹಾರವನ್ನು ಸುತ್ತಾಡಿ ಅಲ್ಲಲ್ಲಿ ಸಭೆಯನ್ನು ನಡೆಸ್ತಾ ಇದ್ರು. ಸಭೆಯಲ್ಲಿ ಏನೆಲ್ಲ ಭಾಷಣ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ನಾವು ಮಾತಾಡೋಬೇಡ. ಒಟ್ಟಾರೆಯಾಗಿ ಇವರಂತೂ ಇಡೀ ಬಿಹಾರವನ್ನು ಸುತ್ತಾಕೊಂಡು ಬಂದಿದ್ದಾರೆ. ಬಂದ ಮೇಲೆ ಬಹುಶಃ ರಾಹುಲ್ ಗಾಂಧಿ ಒಂದು ರಿಪೋರ್ಟ್ ಅನ್ನು ಕೂಡ ಕೊಟ್ಟಿರಬಹುದು. ಹಾಗಾಗಿ ರಾಹುಲ್ ಗಾಂಧಿ ಅವರ ಪಾಪ್ಯುಲಾರಿಟಿಯ ಗ್ರಾಫ್ ಅನ್ನ ಜಾಸ್ತಿ ಮಾಡ್ಲಿಕ್ಕೆ ಅಲ್ಲಿ ಪ್ರಯತ್ನ ಪಟ್ಟಿದ್ದಾರೆ. ಆದ್ರೆ ಅದು ವರ್ಕೌಟ್ ಆಗಿದೆಯಲ್ಲ ಅನ್ನೋದು ಚುನಾವಣೆ ನಂತರ ಗೊತ್ತಾಗೋದು. ಆದ್ರೆ ಅಟ್ ಪ್ರೆಸೆಂಟ್ ಅಲ್ಲಿ ರಾಹುಲ್ ಗಾಂಧಿ ಅವರ ಬಗ್ಗೆ ಜನರು ಏನ್ ತಿಳ್ಕೊಂಡಿದ್ದಾರೆ, ಅವರ ಪಾಪ್ಯುಲಾರಿಟಿ ಹೇಗಿದೆ, ಇದ್ರ ಬಗ್ಗೆ ಕೂಡ ಸರ್ವೆ ರಿಪೋರ್ಟ್ ಹೇಳ್ತಾ ಇದೆ. ಈ ಸರ್ವೆ ರಿಪೋರ್ಟ್ ಪ್ರಕಾರ
ರಾಹುಲ್ ಗಾಂಧಿ ಅವರು ಈಗ ಅಂದ್ರೆ ಜೂನ್ ನಲ್ಲಿ ನಡೆದಂತ ಸರ್ವೆ ಸಂದರ್ಭದಲ್ಲಿ ಅವರಿಗೆ ಇರುವಂತಹ ಪಾಪ್ಯುಲಾರಿಟಿ 30.9%. ಅಂದ್ರೆ 30.9% ಜನ ಹೇಳ್ತಾರೆ ಆತ ಓರ್ವ ಮಹಾನ್ ನಾಯಕ ಅಂತಕೊಂಡು ಹೇಳ್ಕೊಂತಾರೆ. ಇದು ಜೂನ್ ನಲ್ಲಿರುವಂತಹದ್ದು. ಆದ್ರೆ ಫೆಬ್ರವರಿಲಿ ಇವರಿಗಿದ್ದಂತ ಪಾಪ್ಯುಲಾರಿಟಿ 34.4%. ಅಂದ್ರೆ ಹೆಚ್ಚು ಕಡಿಮೆ 4% ವರೆಗೆ ಇವರ ಪಾಪ್ಯುಲಾರಿಟಿ ಡೌನ್ ಆಗ್ಲಿಕ್ಕೆ ಪ್ರಾರಂಭ ಆಗಿದೆ. ಇದಕ್ಕೆ ಕಾರಣಗಳು ಹಲವಾರು ಇರ್ಬೋದು. ಆ ಕಾರಣಗಳ ಬಗ್ಗೆ ನಾನು ಇಲ್ಲಿ ಮಾತಾಡ್ಲಿಕ್ಕೆ ಹೋಗಲ್ಲ. ಕೇವಲ ಅವರ ಪಾಪ್ಯುಲಾರಿಟಿ ಬಗ್ಗೆ ಮಾತ್ರ ಮಾತಾಡೋಣ. ಅಂದ್ರೆ ರಾಹುಲ್ ಗಾಂಧಿ ಅವರ ಫೆಬ್ರವರಿಯಲ್ಲಿ ಇರುವಂತಹ ಪಾಪ್ಯುಲಾರಿಟಿ ಈಗ ಡೌನ್ ಆಗ್ಲಿಕ್ಕೆ ಪ್ರಾರಂಭ ಆಗಿದೆ. ನಂತರ ಇನ್ನೊಬ್ಬ ನಾಯಕ ನರೇಂದ್ರ ಮೋದಿ. ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ, ರಾಹುಲ್ ಗಾಂಧಿ ಅವರು ಅಪೋಸಿಟ್ ಪಾರ್ಟಿ ಲೀಡರ್ ಅಂದ್ರೆ LOP ಆಗಿದ್ದಾರೆ ಈಗ. ಹಾಗಾಗಿ ಇವರಿಬ್ಬರ ನಾಯಕತ್ವದ ಬಗ್ಗೆ ಸಾಮಾನ್ಯವಾಗಿ ಸರ್ವೆಲ್ ಕೇಳ್ತಾರೆ. ಹಾಗೇನೆ ನರೇಂದ್ರ ಮೋದಿ ಅವರ ಪಾಪ್ಯುಲಾರಿಟಿ ಗ್ರಾಫ್ ನೋಡೋದಾದ್ರೆ ಈ ಬಾರಿ 50.6% ಜನ ನರೇಂದ್ರ ಮೋದಿಯನ್ನ ಓರ್ವ ಉತ್ತಮ ನಾಯಕ, ಅವರ ಆಡಳಿತದ ಬಗ್ಗೆ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಅಂತ ಹೇಳಿದ್ದಾರೆ. ಇದೇ ಪ್ರಶ್ನೆಯನ್ನು ಫೆಬ್ರವರಿಯಲ್ಲಿ ಕೂಡ ಕೇಳಿದ್ದಾರೆ. ಆ ಸಂದರ್ಭದಲ್ಲಿ ಅವರಿಗಿದ್ದಂತಹ ಪಾಪ್ಯುಲಾರಿಟಿ ಬಗ್ಗೆ ಹೇಳೋದಾದ್ರೆ 44.4% ಇತ್ತು. ಅಂದ್ರೆ ಈಗ ನರೇಂದ್ರ ಮೋದಿ ಅವರ ಪಾಪ್ಯುಲಾರಿಟಿ ಹೆಚ್ಚು ಕಡಿಮೆ 6% ಜಾಸ್ತಿ ಆಗಿದೆ. ಏಕಾಏಕಿಯನ್ನು ಜಾಸ್ತಿ ಆಗಿರೋದಲ್ಲ. ಏಪ್ರಿಲ್ ನಲ್ಲಿ 47.1% ಇತ್ತು. ಹಾಗೆ ಮೇ ನಲ್ಲಿ 48.7% ಇತ್ತು. ಈಗ 50.6% ಬಂದಿದೆ. ಅಂದ್ರೆ ಮೋದಿ ಅವರ ಪಾಪ್ಯುಲಾರಿಟಿ ಜಾಸ್ತಿ ಆಗ್ತದೆ. ಇದಕ್ಕೆ ಮುಖ್ಯ ಕಾರಣ ಏನು ಅಂದ್ರೆ ಆಪರೇಷನ್ ಸಿಂಧೂರ ಅಂತ ಅಲ್ಲಿಯ ಜನತೆ ಹೇಳ್ತಾ ಇದ್ದಾರೆ. ಆಪರೇಷನ್ ಸಿಂಧೂರದ ಸಂದರ್ಭದಲ್ಲಿ ಮೋದಿ ಅವರು ತಗೊಂಡಂತಹ ನಿರ್ಧಾರ, ನಿಲುವು ಇದೆಲ್ಲದನ್ನು ಅಲ್ಲಿಯ ಜನತೆ ಮುಕ್ತ ಕಂಠದಿಂದ ಹೊಗಳ್ತಾ ಇದ್ದಾರೆ. ಹಾಗಾಗಿ ಇವರ ಪಾಪ್ಯುಲಾರಿಟಿ ಜಾಸ್ತಿ ಆಗ್ತಾ ಇದೆ. ರಾಹುಲ್ ಗಾಂಧಿ ಅವರ ಪಾಪ್ಯುಲಾರಿಟಿ ಡೌನ್ ಆಗ್ಲಿಕ್ಕೆ ಪ್ರಾರಂಭ ಆಗಿದೆ. ನಂತರ ಚುನಾವಣೆ ಸಂದರ್ಭದಲ್ಲಿ ಇನ್ನೊಂದು ಮುಖ್ಯವಾದ ವಿಷಯ ಬರ್ತದೆ. ಅದೇನಂತ ಹೇಳಿದ್ರೆ ಈಗ ಇರುವಂತಹ ಸರ್ಕಾರ ಯಾವ ರೀತಿ ಕೆಲಸ ಮಾಡಿದೆ, ಈ ಸರ್ಕಾರ ಮಾಡಿರುವಂತಹ ಕೆಲಸದ ಬಗ್ಗೆ ಜನರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ, ಇದು ಮುಖ್ಯವಾಗ್ತದೆ. ಒಂದ್ ವೇಳೆ ಆ ಸರ್ಕಾರದ ಬಗ್ಗೆ ಜನರಿಗೆ ತೃಪ್ತಿ ಇದ್ರೆ ಪುನಃ ಆ ಸರ್ಕಾರ ಅಲ್ಲಿ ಅರಸಿ ಬರುವಂತ ಚಾನ್ಸಸ್ ಇರ್ತದೆ. ನಿತೀಶ್ ಕುಮಾರ್ ಅವರು ಸತತವಾಗಿ ಅಲ್ಲಿಯ ಮುಖ್ಯಮಂತ್ರಿಯಾಗಿ ಆಡಳಿತವನ್ನು ನಡೆಸ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ನಿತೀಶ್ ಕುಮಾರ್ ಅವರ ಪಾಪ್ಯುಲಾರಿಟಿ ಹೇಗಿದೆ ಅಂದ್ರೆ ಅವರ ಕೆಲಸದ ಬಗ್ಗೆ ಜನರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ, ಅಂದ್ರೆ ಅಲ್ಲಿಯ ಜನತೆಗೆ ನಿತೀಶ್ ಕುಮಾರ್ ಅವರ ಆಡಳಿತದ ಬಗ್ಗೆ ತೃಪ್ತಿ ಇದೆಯಾ ಇಲ್ವಾ, ಇದ್ರ ಬಗ್ಗೆ ಕೂಡ ಕ್ವಶನ್ಸ್ ಅನ್ನ ಕೇಳಿದ್ದಾರೆ. ಈ ಪ್ರಶ್ನೆಗೆ ಉತ್ತರ ಕೊಟ್ಟವರಲ್ಲಿ 34.8% ಜನ ಹೇಳಿದ್ದಾರೆ ನಮಗೆ ಇವರ ಆಡಳಿತದ ಬಗ್ಗೆ ಬಹಳಷ್ಟು ತೃಪ್ತಿ ಇದೆ ಅಂತ ಹೇಳಿದ್ದಾರೆ. ಆದ್ರೆ ಇಲ್ಲಿ ಇನ್ನೊಂದು ವಿಶೇಷ ಏನು ಅಂತ ಹೇಳಿದ್ರೆ ಫೆಬ್ರವರಿಯಲ್ಲಿ ಇದೇ ಪ್ರಶ್ನೆಯನ್ನು ಕೇಳಿದಾಗ ನಿತೀಶ್ ಕುಮಾರ್ ಅವರ ಆಡಳಿತದ ಬಗ್ಗೆ ಕೇವಲ 31.6% ಜನ ನಮಗೆ ತೃಪ್ತಿ ಇದೆ ಅಂತ ಹೇಳಿದ್ದಾರೆ. ಆದ್ರೆ ಈಗ ಇನ್ನೂ 3% ಜಾಸ್ತಿ ಆಗ್ತಾ ಇದೆ. ಅಂದ್ರೆ ನಿತೀಶ್ ಕುಮಾರ್ ಅವ್ರನ್ನ ಇನ್ನೂ ಕೂಡ ಅಲ್ಲಿಯ ಜನತೆ ಇಷ್ಟಪಡ್ತಾ ಇದ್ದಾರೆ ಅಂತೇಳಿ ಆಯ್ತು. ಇದೆಲ್ಲ ಆದ್ಮೇಲೆ ಈಗ ಮುಂದಿನ ಮುಖ್ಯಮಂತ್ರಿ ಯಾರಾಗಬೇಕು, ಈ ರೀತಿಯಾದಂತಹ ಒಂದು ಇಂಟ್ರೆಸ್ಟಿಂಗ್ ವಿಷಯ ಕೂಡ ಬಂದೇ ಬರ್ತದೆ. ಅಂದ್ರೆ ಸಾಮಾನ್ಯವಾಗಿ ಜನತೆಯನ್ನ ಕೇಳ್ತಾರೆ, ನಿಮ್ಗೆ ಮುಂದಿನ ಮುಖ್ಯಮಂತ್ರಿಯಾಗಿ ಯಾರನ್ನ ನೋಡ್ಲಿಕ್ಕೆ ಇಷ್ಟಪಡ್ತೀರಾ ಅಂತೇಳಿ. ಈ ವಿಷಯದಲ್ಲಿ ಮಾತ್ರ ಅತ್ಯಂತ ಇಂಟ್ರೆಸ್ಟಿಂಗ್ ಆದಂತಹ ಕೆಲವೊಂದು ವಿಷಯಗಳು ಹೊರಗಡೆ ಬರ್ತಾ ಇದೆ. ಹಾಗಾದ್ರೆ ಅಲ್ಲಿಯ ಜನತೆ ಯಾರನ್ನ ಮುಖ್ಯಮಂತ್ರಿ ಆಗಿ ನೋಡ್ಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ, ಇದ್ರ ಬಗ್ಗೆ ಹೇಳೋದಾದ್ರೆ ಇಲ್ಲಿ ಟಾಪ್ 5 ಜನರನ್ನ ತಗೊಂಡಿದ್ದಾರೆ. ಯಾರಿಲ್ಲ ಅಂತೇಳಿ ಹೇಳಿದ್ರೆ ಪ್ರಶಾಂತ್ ಕಿಶೋರ್ ಅವ್ರ ಬಗ್ಗೆ ನಿಮ್ಗೆ ಗೊತ್ತಿದೆ. ಅವರು ಈ ಬಾರಿ ಬಿಹಾರದ ಚುನಾವಣೆಯಲ್ಲಿ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ಅವರೊಂದು ಹೊಸ ಪಕ್ಷವನ್ನು ಕೂಡ ಕಟ್ಟಿದ್ದಾರೆ. ಆ ಪಕ್ಷದ ಹೆಸರು ಜನಸ್ವರಾಜ್ ಪಕ್ಷ ಅಂತ ಹೇಳ್ಕೊಂಡು ಇವರು ಈಗಾಗಲೇ ಬಿಹಾರದಲ್ಲಿ ಬಿರುಸಿನ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಹೆಚ್ಚು ಕಡಿಮೆ 1 ವರ್ಷದ ಹಿಂದಿನಿಂದಲೇ ಇವರು ಪ್ರಚಾರವನ್ನ ಪ್ರಾರಂಭ ಮಾಡಿದ್ದಾರೆ. ಇವರು ಭಾರತದ ರಾಜಕೀಯ ವಲಯವನ್ನು ಪ್ರವೇಶಿಸಿದ್ದು ಸ್ಟ್ರಾಟಜಿಸ್ಟ್ ಆಗಿ, ಅಂದ್ರೆ ಏನ್ ಮಾಡಬಹುದು, ಹೇಗೆ ಚುನಾವಣೆಯನ್ನ ಗೆಲ್ಲಬೇಕು, ಈ ರೀತಿಯಾದಂತಹ ಹಲವಾರು ರೀತಿಯಾದಂತಹ ಐಡಿಯಾಗಳನ್ನ ರಾಜಕೀಯ ಪಕ್ಷಗಳಿಗೆ ಕೊಡುವ ಮುಖಾಂತರ ಇವರು ರಾಜಕೀಯ ಪಡಸಾಲೆಯಲ್ಲಿ ಕಾಣಿಸ್ಕೊಂಡ್ರು. ಈಗ ಅವರು ತನ್ನದೇ ಆದಂತಹ ಒಂದು ಪಕ್ಷವನ್ನ ಸ್ಥಾಪನೆ ಮಾಡಿಕೊಂಡು ಬಿಹಾರಲ್ಲಿ ಚುನಾವಣೆಗೆ ಪ್ರಿಪೇರ್ ಆಗ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅವ್ರನ್ನ ಕೂಡ ಈ ಒಂದು ಸರ್ವೆಯಲ್ಲಿ ಸೇರಿಸ್ಕೊಂಡಿದ್ದಾರೆ. ಹಾಗೇನೆ ಇನ್ನೊಂದು ಯುವ ನಾಯಕರಾದಂತಹ ಚಿರಾಗ್ ಪಾಸ್ವಾನ್, ಇವರ ಪಕ್ಷ ನಿಮ್ಗೆ ಗೊತ್ತಿದೆ LJP, ಇವರು NDA ಇರುವಂತವರು. ಅವ್ರ ಬಗ್ಗೆ ಕೂಡ ಇಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ. ನಂತರ ಇನ್ನೊಬ್ರು ಅಮೃತ್ ಚೌಧರಿ ಅಂತೇಳಿ ಬಿಜೆಪಿ ಅವರು ಅಟ್ ಪ್ರೆಸೆಂಟ್ ಅವರು ಅಲ್ಲಿ DCM ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಇವ್ರ ಬಗ್ಗೆ ಕೂಡ ಪ್ರಶ್ನೆಯನ್ನ ಕೇಳಿದ್ದಾರೆ. ಹಾಗೇನೆ ಇನ್ನಿಬ್ರು ಇರೋರು, ಒಂದು ನಿತೀಶ್ ಕುಮಾರ್, ನಂತರ ಲಲ್ಲು ಪ್ರಸಾದ್ ಯಾದವ್ ಅವರ ಮಗ ತೇಜಸ್ವಿ ಯಾದವ್. ಈ ತೇಜಸ್ವಿ ಯಾದವ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ SSLC ಫೈಲ್ ಅಂತೇಳಿ ಹೇಳ್ತಾರೆ. ಹಾಗೆ ಇವರು ಒಂದು ಕಾಲದಲ್ಲಿ ಕ್ರಿಕೆಟಿಗರ್ ಆಗಿ ತಮ್ಮ ಭವಿಷ್ಯವನ್ನ ಕಟ್ಕೊಳ್ಳಿಕ್ಕೆ ಹೊರಟವರು, ಕೊನೆಗೆ ಅಲ್ಲಿ ಕೂಡ ಫೇಲ್ಯೂರ್ ಆದ್ರು. ನಂತರ ವಾಪಸ್ ಬಿಹಾರಕ್ಕೆ ಬಂದು ತಂದೆ ಜೊತೆಗೆ ಪೊಲಿಟಿಕ್ಸ್ ಮಾಡ್ಕೊಂಡು ಇದ್ದಾರೆ. ಇಲ್ಲಿ ಲಲ್ಲು ಪ್ರಸಾದ್ ಯಾದವ್ ಅವರಿಗೆ ಇರುವಂತಹ ಬಹುದೊಡ್ಡ ಆಸೆ ಏನು ಅಂತ ಹೇಳಿದ್ರೆ ತನ್ನ ಜೀವಿತಾವಧಿಯಲ್ಲಿ ತೇಜಸ್ವಿ ಯಾದವ್ ಅವರನ್ನ ಮುಖ್ಯಮಂತ್ರಿಯಾಗಿ ನೋಡ್ಬೇಕು ಅನ್ನೋ ಒಂದು ಬಹುದೊಡ್ಡದಾದಂತಹ ಆಸೆ ಇದೆ. ಆ ಆಸೆ ಈ ಬಾರಿ ಚುನಾವಣೆಯಲ್ಲಿ ಆದ್ರೂ ಈಡೇರ್ತದ ಅಂತ ಹೇಳ್ಕೊಂಡು ಲಲ್ಲು ಪ್ರಸಾದ್ ಯಾದವ್ ಅವರು ಟ್ರೈ ಮಾಡ್ತಾ ಇದ್ದಾರೆ. ಹಾಗೆ ಸೆಂಟ್ರಲ್ ಅಲ್ಲಿ ಸೋನಿಯಾ ಗಾಂಧಿ ಅವರು ಕೂಡ ಒಂದು ಬಹುದೊಡ್ಡ ಆಸೆಯನ್ನು ಇಟ್ಕೊಂಡಿದ್ದಾರೆ. ತನ್ನ ಜೀವಿತಾವಧಿಯಲ್ಲಿ ರಾಹುಲ್ ಗಾಂಧಿ ಅವ್ರನ್ನ ಭಾರತದ ಪ್ರಧಾನಿಯಾಗಿ ನೋಡ್ಲಿಕ್ಕೆ ಅವ್ರು ಇಷ್ಟಪಡ್ತಾ ಇದ್ದಾರೆ. ಅವರ ಆಸೆಯನ್ನು ಈಡೇರ್ತದೋ ಇಲ್ವೋ ದೇವರಿಗೆ ಗೊತ್ತು. ಈಗ ಬಿಹಾರದ ಬಗ್ಗೆ ಮಾತಾಡೋದಾದ್ರೆ ಇಲ್ಲಿ ಅತ್ಯಂತ ಪಾಪ್ಯುಲರ್ ಆಗಿ ಕಾಣಿಸ್ಕೊಳ್ತಾ ಇರೋದು ಯಾರು ಅಂತ ಹೇಳಿದ್ರೆ ತೇಜಸ್ವಿ ಯಾದವ್. ಇವರ ಪರವಾಗಿ 34.6% ವೋಟ್ಸ್ ಗಳು ಬರ್ತಾ ಇದೆ. ಅಂದ್ರೆ 14.6% ಜನ ಹೇಳ್ತಾ ಇದ್ದಾರೆ
ತೇಜಸ್ವಿ ಯಾದವ್ನ ನಾವು ಮುಖ್ಯಮಂತ್ರಿಯಾಗಿ ನೋಡ್ಲಿಕ್ಕೆ ಇಷ್ಟಪಡ್ತೇವೆ ಅಂತೇಳಿ. ಅಂದ್ರೆ ಇವರೇ ಟಾಪ್ ಅಲ್ಲಿ ಇದ್ದಾರೆ. ಆದ್ರೆ ಇಲ್ಲಿ ಕೂಡ ಒಂದು ಆಘಾತಕಾರಿಯಾದಂತ ಸುದ್ದಿ ಇದೆ. ಅದೇನು ಅಂತ ಹೇಳಿದ್ರೆ, ಫೆಬ್ರವರಿ ನಡೆದ ಸರ್ವೆಯಲ್ಲಿ ಇವರ ಪಾಪ್ಯುಲಾರಿಟಿ ಗ್ರಾಫ್ 40.6% ಇತ್ತು. ಆದ್ರೆ ಈಗ ಅದು ಕಮ್ಮಿ ಆಗ್ಲಿ ಪ್ರಾರಂಭ ಆಗಿದೆ. ಈ ರೀತಿಯಾಗಿ ಡಿಕ್ಲೈನ್ ಆಗ್ಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಪ್ರಶಾಂತ್ ಕಿಶೋರ್ ಅವರು ಫೆಬ್ರವರಿಯಲ್ಲಿ ಪ್ರಶಾಂತ್ ಕಿಶೋರ್ ಅವ್ರನ್ನ ನಾವು ಮುಖ್ಯಮಂತ್ರಿ ಆಗಿ ನೋಡ್ಲಿಕ್ಕೆ ಇಷ್ಟಪಡ್ತೇವೆ ಅಂತೇಳಿ ಹೇಳಿರುವಂತಹ ಜನರು 14.9%. ಆದ್ರೆ ಈಗ ಜೂನ್ ನಲ್ಲಿ ಅದು 18.2% ಹೋಗಿದೆ. ಅಂದ್ರೆ ತೇಜಸ್ವಿ ಯಾದವ್ ಅವರಿಗೆ ಕಮ್ಮಿ ಆಗಿದೆಯಲ್ಲ, ಆ ಕಮ್ಮಿ ಆಗಿರುವಂತ ಪಾಪ್ಯುಲಾರಿಟಿ ಇಲ್ಲಿ ಪ್ರಶಾಂತ್ ಕಿಶೋರ್ ಅವರಿಗೆ ಶಿಫ್ಟ್ ಆಗಿದೆ. ಅಂದ್ರೆ ಪ್ರಶಾಂತ್ ಕಿಶೋರ್ ಅವರ ಪಾಪ್ಯುಲಾರಿಟಿ ದಿನೇ ದಿನೇ ಅಲ್ಲಿ ಜಾಸ್ತಿ ಆಗ್ತಾ ಇದೆ. ಇಲ್ಲಿ ಇನ್ನೊಂದು ವಿಶೇಷ ಏನು ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಬಿಹಾರ, UP ಇಲ್ಲೆಲ್ಲ ಚುನಾವಣೆ ನಡೆಯುವ ಸಂದರ್ಭದಲ್ಲಿ, ಒಂದು ಕರ್ನಾಟಕದಲ್ಲೂ ಕೂಡ ಅಷ್ಟೇ, ಯಾರಿಗೆ ಜಾತಿ ಬೆಂಬಲ ಇರ್ತದೋ ಅವರು ಸಾಮಾನ್ಯವಾಗಿ ಚುನಾವಣೆಯಲ್ಲಿ ಗೆದ್ದು ಬರ್ತಾ ಇದ್ದಾರೆ. ಆದ್ರೆ ಪ್ರಶಾಂತ್ ಕಿಶೋರ್ ಅವರಿಗೆ ಅಲ್ಲಿ ಜಾತಿ ಬೆಂಬಲ ಇಲ್ಲ, ಆದ್ರೂ ಕೂಡ ಅವರ ಪಾಪ್ಯುಲಾರಿಟಿ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಇದು NDAಗೆ ಸಮಸ್ಯೆ ಉಂಟು ಮಾಡುವಂತ ಸಾಧ್ಯತೆ ಇದೆ. ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಇಲ್ಲಿ ಪ್ರಶಾಂತ್ ಕಿಶೋರ್ ಅವ್ರನ್ನ ಮೆಚ್ಕೊಳ್ತಾ ಇರುವಂತ ಜನ ಅಲ್ಲಿಯ ಎಜುಕೇಟೆಡ್ ಜನ, ಹಾಗೇನೆ ಅಲ್ಲಿಯ ಯುವ ಜನತೆ. ಇವರು ಪ್ರಶಾಂತ್ ಕಿಶೋರ್ ಅವರ ವಿಚಾರಧಾರೆಗೆ ಸ್ವಲ್ಪ ಆಕರ್ಷಿತರಾಗಿದ್ದಾರೆ. ಆದ್ರಿಂದಾಗಿ NDA ಮತಗಳು ಇವ್ರ ಕಡೆ ಹೋಗುವಂತ ಸಾಧ್ಯತೆಗಳು ಇದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇದು ಇಂಡಿ ಒಕ್ಕೂಟಕ್ಕೆ ಪ್ಲಸ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಹಾಗೇನೆ ಅಲ್ಲಿ ಇನ್ನೋರ್ವ ಯುವ ನಾಯಕ ಚಿರಾಗ್ ಪಾಸ್ವಾನ್, ರಾಮ್ ವಿಲಾಸ್ ಪಾಸ್ವಾನ್ ಅವರ ಮಗ, ಇವರ ಪಾರ್ಟಿ LJP, ಇವರು ಕೂಡ ಅಷ್ಟೇ ಈ ಬಾರಿ ಅಲ್ಲಿ ಚುನಾವಣೆ ನಿಲ್ಲುವಂತ ಸಾಧ್ಯತೆ. ಅಂದ್ರೆ ಅವರು ಬಿಹಾರದ ಮೇಲೆ ಜಾಸ್ತಿ ಫೋಕಸ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಆದ್ರಿಂದ ಚಿರಾಗ್ ಪಾಸ್ವಾನ್ ಅವರು ಕೂಡ ಅಲ್ಲಿಯ ಮುಖ್ಯಮಂತ್ರಿ ಆಗುವ ರೇಸ್ ನಲ್ಲಿ ಇರುವಂತಹ ವ್ಯಕ್ತಿ ಅಂತ ಕನ್ಸಿಡರ್ ಮಾಡಿದ್ದಾರೆ. ಇವರ ಪಾಪ್ಯುಲಾರಿಟಿ ಬಗ್ಗೆ ಹೇಳೋದಾದ್ರೆ, ಫೆಬ್ರವರಿಯಲ್ಲಿ ಇವರಿಗಿದ್ದಂತಹ ಪಾಪ್ಯುಲಾರಿಟಿ 3.7%, ಈಗ ಅಂದ್ರೆ ಜೂನ್ ನಲ್ಲಿ 9.9% ಏರಿಕೆ ಆಗಿದೆ. 6% ಇವರ ಪಾಪ್ಯುಲಾರಿಟಿ ಜಾಸ್ತಿ ಆಗ್ತಾ ಇದೆ. ಹಾಗೇನೆ ಬಿಜೆಪಿಯ ನಾಯಕ, ನಿಮ್ಗೆ ಗೊತ್ತಿರಬಹುದು, ಬಿಹಾರ್ನಲ್ಲಿ ಬಿಜೆಪಿಗೆ ಸರಿಯಾದ ರೀತಿಯಾದ ನಾಯಕತ್ವ ಇಲ್ಲ. ಅವ್ರು ಏನಿದ್ರು ಕೂಡ JDUನ ನಿತೀಶ್ ಕುಮಾರ್ ಅವ್ರನ್ನೇ ಡಿಪೆಂಡ್ ಆಗ್ಬೇಕನ್ನೋಂತ ಪರಿಸ್ಥಿತಿ ಇದೆ. ಆದ್ರೂ ಕೂಡ ಅಲ್ಲಿ DCM ಆಗಿರುವಂತಹ ಸಾಮ್ರಾಟ್ ಚೌಧರಿ ಅವರು ಅಲ್ಲಿಯ ಈ ಮುಖ್ಯಮಂತ್ರಿ ರೇಸ್ ನಲ್ಲಿ ಇದ್ದಾರೆ ಸದ್ಯ. ಅಂದ್ರೆ ವೋಟರ್ಸ್ನವರು ಜನರನ್ನ ಕೇಳಿರೋದು, ಇವ್ರನ್ನ ಮುಖ್ಯಮಂತ್ರಿಯಾಗಿ ನೋಡ್ಲಿಕ್ಕೆ ಇಷ್ಟಪಡ್ತೀರಾ ಅಂತೇಳಿ. ಆ ಮುಖಾಂತರ ಅವ್ರಿಗೆ ಬಂದಿರುವಂತಹ ವೋಟ್ 9.6%, ಅಂದ್ರೆ ಈ ತಿಂಗಳಿಗೆ ನಾನು ಹೇಳ್ತಾ ಇರೋದು ಜೂನ್ ನಲ್ಲಿ. ಆದ್ರೆ ಫೆಬ್ರವರಿಯಲ್ಲಿ ಅವರಿಗೆ 8.2% ಇತ್ತು. ಇವರ ಪಾಪ್ಯುಲಾರಿಟಿ ಕೂಡ ಸ್ವಲ್ಪ ಜಾಸ್ತಿ ಆಗ್ತಾ ಇರೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇದೆಲ್ಲ ಆದ್ಮೇಲೆ ಈಗ ಮುಖ್ಯವಾಗಿ ಅಲ್ಲಿಯ ಮುಖ್ಯಮಂತ್ರಿ ಆಗಿರುವಂತಹ ನಿತೀಶ್ ಕುಮಾರ್ ಅವರ ಬಗ್ಗೆ ಜನರಿಗೆ ಯಾವ ರೀತಿಯಾದಂತಹ ಅಭಿಪ್ರಾಯ ಇದೆ, ಇದ್ರ ಬಗ್ಗೆ ಮಾತಾಡೋದಾದ್ರೆ, ಈ ತಿಂಗಳಲ್ಲಿ ಸರ್ವೆ ಮಾಡಿದಾಗ 17.4% ಜನ ಹೇಳ್ತಾ ಇದ್ದಾರೆ ನಮ್ಗೆ ನಿತೀಶ್ ಕುಮಾರ್ ಅವರ ಆಡಳಿತ ಇಷ್ಟ ಇದೆ, ಮುಂದಿನ ಟರ್ಮ್ ನಲ್ಲಿ ಕೂಡ ಅವರು ಮುಖ್ಯಮಂತ್ರಿ ಆಗಿರೋದನ್ನ ನಾವು ಇಷ್ಟಪಡ್ತೇವೆ ಅಂತೇಳಿ ಹೇಳ್ತಾ ಇದ್ದಾರೆ. ಆದ್ರೆ ಫೆಬ್ರವರಿಯಲ್ಲಿ ಅವರಿಗಿದ್ದಂತಹ ಪಾಪ್ಯುಲಾರಿಟಿ ಎಷ್ಟು ಅಂತ ಹೇಳಿದ್ರೆ 18.4%. ಅಂದ್ರೆ ಈಗ ಅವರ ಪಾಪ್ಯುಲಾರಿಟಿ ಡೌನ್ ಆಗ್ತಾ ಇದೆ. ಈ ಸರ್ವೆಯನ್ನ ನೋಡಿದಾಗ ತೇಜಸ್ವಿ ಯಾದವ್ ಅವರ ಬಗ್ಗೆ ಜನರಿಗೆ ಜಾಸ್ತಿ ಆಕರ್ಷಣೆ ಇರುವ ರೀತಿಯಲ್ಲಿ ಕಾಣಿಸ್ತಾ ಇದೆ. ಮುಖ್ಯವಾಗಿ ಅವರು ಯುವ ನಾಯಕ ಅಂತ ಹೇಳ್ಕೊಂಡು ಪ್ರಾಜೆಕ್ಟ್ ಆಗ್ತಾ ಇದ್ದಾರೆ. ಹಾಗೆ ಲಲ್ಲು ಪ್ರಸಾದ್ ಯಾದವ್ ಅವರ ಮಗ ಕೂಡ. ಆದ್ರಿಂದಾಗಿ ಅಲ್ಲಿಯ ಜನತೆ ಬಹುಶಃ ತೇಜಸ್ವಿ ಯಾದವ್ ಅವರ ಬಗ್ಗೆ ಸ್ವಲ್ಪ ಒಲವನ್ನು ತೋರ್ತಾ ಇದ್ದಾರೆ ಅನ್ಸ್ತದೆ. ಬಿಹಾರಲ್ಲಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಯಾದವ ಸಮುದಾಯ ಅನ್ನೋದು ಸಾಮಾನ್ಯವಾಗಿ ಲಲ್ಲು ಪ್ರಸಾದ್ ಯಾದವ್ ಅವರ ಜೊತೆ ನಿಂತ್ಕೊಳ್ತದೆ. ಅದೇ ರೀತಿಯಲ್ಲಿ ಮುಸ್ಲಿಂ ಪಂಗಡ ಕೂಡ ಲಲ್ಲು ಪ್ರಸಾದ್ ಯಾದವ್ ಅವರ ಜೊತೆ ನಿಂತ್ಕೊಳ್ತದೆ. ಆದ್ರೂ ಕೂಡ JDUನ ನಿತೀಶ್ ಕುಮಾರ್ ಒಂದಿಷ್ಟು ಮುಸಲ್ಮಾನ್ ಮತವನ್ನ ತಮ್ಮತ್ತ ಸೆಳಿತಾ ಇದ್ರು. ಆದ್ರೆ ಈ ಬಾರಿ ಸ್ವಲ್ಪ ಸಮಸ್ಯೆ ಕಾಣಿಸ್ತಾ ಇದೆ. ಅದೇನು ಅಂತ ಹೇಳಿದ್ರೆ, ಮುಸ್ಲಿಂ ಸಮುದಾಯ ಈ ಬಾರಿ ಸಂಪೂರ್ಣವಾಗಿ RJD ಕಡೆ ವಾಲುವಂತ ಸಾಧ್ಯತೆ ಇದೆ, ಅಥವಾ ಇಂಡಿ ಒಕ್ಕೂಟದ ಕಡೆ ವಾಲುವಂತ ಸಾಧ್ಯತೆ ಇದೆ. ಅದಕ್ಕೆ ಮುಖ್ಯ ಕಾರಣ ವಕ್ಫ್ ಅಮೆಂಡ್ಮೆಂಟ್ ಆಕ್ಟ್. ಈ ವಕ್ಫ್ ಅಮೆಂಡ್ಮೆಂಟ್ ಆಕ್ಟ್ ನಲ್ಲಿ JDU ಸಂಪೂರ್ಣವಾಗಿ ಅದಕ್ಕೆ ಸಪೋರ್ಟ್ ಮಾಡಿತ್ತು. ಆದ್ರಿಂದಾಗಿ ಮುಸಲ್ಮಾನ ಮತಗಳು ಈ ಬಾರಿ JDU ಕೈ ತಪ್ಪಿ ಹೋಗುವಂತ ಸಾಧ್ಯತೆ ಇದೆ. ಆದ್ರಿಂದಾಗಿ ಇಲ್ಲಿ ನಿತೀಶ್ ಕುಮಾರ್ ಅವರಿಗೆ ಸಮಸ್ಯೆ ಉಂಟಾಗುವಂತ ಸಾಧ್ಯತೆ ಇದೆ. ಹಾಗೇನೆ ಯುವ ಜನತೆ ಮತ್ತು ಎಜುಕೇಟೆಡ್ ವೋಟ್ಸ್ ಇದೆಯಲ್ಲ, ಇದು ಈ ಹಿಂದಿನ ಚುನಾವಣೆಯಲ್ಲಿ ಅದು NDA ಜೊತೆಗಿತ್ತು. ಅಂದ್ರೆ JDU ಇರ್ಬೋದು ಅಥವಾ BJP, ಇವರಿಗೆ ಅವ್ರ ಮತವನ್ನ ಹಾಕ್ತಾ ಇದ್ರು. ಆದ್ರೆ ಈ ಬಾರಿ ಯುವ ಸಮೂಹ ಪ್ರಶಾಂತ್ ಕಿಶೋರ್ ಅವ್ರ ಕಡೆಗೆ ಸ್ವಲ್ಪ ಆಕರ್ಷಿತರಾಗದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಆದ್ರಿಂದಾಗಿ ಈ ಬಾರಿಯಲ್ಲಿ ಮತಗಳು ವಿಭಜನೆ ಆಗುವಂತ ಸಾಧ್ಯತೆ ಇರೋದ್ರಿಂದ NDAಗೆ ಬಹಳಷ್ಟು ಕಷ್ಟಕರವಾದಂತಹ ಸಮಯ ಅಂತೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ NDA ಇಲ್ಲಿ ಗೆಲುವನ್ನ ಸಾಧಿಸೋದು ಅಷ್ಟು ಸುಲಭವಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಆದ್ರೆ JDU ಇರ್ಬೋದು ಅಥವಾ BJP ಅವರು ಇರ್ಬೋದು, ಎಲ್ಲರೂ ಕೂಡ ಆಸೆಗಣ್ಣಿಂದ ನೋಡ್ತಾ ಇರೋದು ಮೋದಿ ಅವರ ಕಡೆಗೆ. ಮೋದಿ ಬಂದು ಇಲ್ಲಿ ಪ್ರಚಾರವನ್ನ ಮಾಡಿದ್ರೆ ಖಂಡಿತವಾಗಿ ನಮ್ಗೆ ಜನರು ವೋಟ್ ಹಾಕ್ತಾರೆ, ನಾವು ಗೆಲುವನ್ನ ಸಾಧಿಸ್ತೇವೆ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಮುಖ್ಯವಾದ ಕಾರಣ ಏನು ಅಂತ ಹೇಳಿದ್ರೆ, ಮೋದಿ ಅವರ ಜನಪ್ರಿಯತೆ ಬಿಹಾರಲ್ಲಿ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಅದು ಆಪರೇಷನ್ ಸಿಂಧೂರ್ ಆದ್ಮೇಲೆ ಈ ಜನಪ್ರಿಯತೆ ಇನ್ನೂ ಜಾಸ್ತಿ ಆಗ್ತಾ ಇದೆ. ಹಾಗೆ ಮುಂದಿನ ಚುನಾವಣೆಯಲ್ಲಿ ಅಲ್ಲಿ ಏನಾದ್ರೂ ಜಯ ಗಳಿಸಬೇಕು ಅಂದ್ರೆ ಮೋದಿ ಹೋಗಿ ಅಲ್ಲಿ ಮ್ಯಾಜಿಕ್ ಮಾಡ್ಬೇಕಾಗಿ ಬರ್ತದೆ. ಇನ್ನೊಂದು ಸಮಸ್ಯೆ ಇರೋದು ನಿತೀಶ್ ಕುಮಾರ್ ಅವರು. ಇಲ್ಲಿವರೆಗೂ ಕೂಡ ನಿತೀಶ್ ಕುಮಾರ್ ಅವ್ರನ್ನೇ ಅಲ್ಲಿಯ ನಾಯಕ ಅಂತ ಹೇಳ್ಕೊಂಡು NDA ಬಿಂಬಿಸ್ಕೊಂಡು ಬರ್ತಾ ಇದೆ. ಆದ್ರೆ ನಿತೀಶ್ ಕುಮಾರ್ ಅವರಿಗೆ ಬಹಳಷ್ಟು ಆರೋಗ್ಯದ ಸಮಸ್ಯೆ ಇದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಅವರು ಮರವಿನ ಕಾಯಿಲೆಯಿಂದ
ಒದ್ದಾಡ್ತಾ ಇದ್ದಾರೆ ಅನ್ನೋ ಸುದ್ದಿ ಬರ್ತದೆ. ಅದಕ್ಕೆ ಪುಷ್ಟಿ ಕೊಡೋ ರೀತಿಯಲ್ಲಿ ಕೆಲವೊಂದು ಸಾರ್ವಜನಿಕ ಸಭೆಗಳಲ್ಲಿ ಅವರು ನಡ್ಕೊಂತಾ ಇರುವಂತಹ ರೀತಿ ಎಲ್ಲದನ್ನು ನೋಡಿದ್ರೆ ಗೊತ್ತಾಗ್ತದೆ ನಮಗೆ. ಆದ್ರಿಂದ ನಿತೀಶ್ ಕುಮಾರ್ ಅವರ ಬದಲಿಗೆ ಬೇರೆ ಇನ್ಯಾರಾದ್ರೂ ಅಲ್ಲಿ ಲೀಡರ್ ಆಗಿ ಇವರು ಪ್ರೊಜೆಕ್ಟ್ ಮಾಡ್ಕೊಂಡು ಹೋದ್ರೆ ಚುನಾವಣೆಯಲ್ಲಿ ಗೆಲುವನ್ನ ಸಾಧಿಸುವಂತ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಸದ್ಯಕ್ಕೆ NDA ಅಲ್ಲಿ ನಿತೀಶ್ ಕುಮಾರ್ ಅವ್ರನ್ನ ಬಿಟ್ಟರೆ ಬೇರೆ ಯಾವುದೇ ರೀತಿಯಾದಂತಹ ಭರವಸೆ ಮುಖಗಳು ಅಲ್ಲಿ ಕಾಣಿಸ್ತಾ ಇಲ್ಲ. ಆದ್ರಿಂದಾಗಿ ಈ ಬಾರಿ ಬಿಹಾರ್ ಚುನಾವಣೆಯಲ್ಲಿ NDA ಬಹಳಷ್ಟು ಸಮಸ್ಯೆಯನ್ನು ಎದುರಿಸುವಂತ ಸಾಧ್ಯತೆ ಇದೆ. ಇದ್ರ ಜೊತೆಯಲ್ಲಿ ಲಲ್ಲು ಪ್ರಸಾದ್ ಯಾದವ್ ಕಾಂಗ್ರೆಸ್ಗೆ ಎಷ್ಟು ಸ್ಥಾನಗಳನ್ನ ಬಿಟ್ಟುಕೊಡ್ತಾರೆ ಇದು ಕೂಡ ಮ್ಯಾಟರ್ ಆಗ್ತದೆ. ಇತ್ತೀಚೆಗೆ ಬರ್ತಾ ಇರುವಂತಹ ಸುದ್ದಿ ಏನು ಅಂತ ಹೇಳಿದ್ರೆ ಲಲ್ಲು ಪ್ರಸಾದ್ ಯಾದವ್ ಕಾಂಗ್ರೆಸ್ ಪಕ್ಷಕ್ಕೆ ಕೆಲವೇ ಸೀಟ್ಗಳನ್ನ ಬಿಟ್ಟುಕೊಡುವಂತ ಸಾಧ್ಯತೆ ಇದೆ. ಅಂದ್ರೆ ಇವರು ಎಷ್ಟು ಡಿಮಾಂಡ್ ಮಾಡ್ತಾರೋ ಅಷ್ಟು ಸೀಟ್ಗಳನ್ನ ಖಂಡಿತವಾಗಿ ಕೊಡೋದಿಲ್ಲ. ಅದಕ್ಕೆ ಬದಲಾಗಿ ಎಲ್ಲಿ ತಾವು ಗೆಲ್ಲುವ ಸಾಧ್ಯತೆ ಇಲ್ಲ ಅನ್ಸ್ತದೋ ಅಂತ ಕ್ಷೇತ್ರಗಳನ್ನ ಕಾಂಗ್ರೆಸ್ಗೆ ಬಿಟ್ಕೊಡುವಂತ ಸಾಧ್ಯತೆ ಇದೆ ಅಂತೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ ಟೋಟಲ್ ಆಗಿ ಈ ಬಾರಿ ತಾವು ಚುನಾವಣೆಯನ್ನ ಗೆಲ್ಲಬೇಕು ಅಂತೇಳಿ ಲಲ್ಲು ಪ್ರಸಾದ್ ಯಾದವ್ ಬಹಳಷ್ಟು ವರ್ಕ್ ಅನ್ನ ಮಾಡ್ತಾ ಇದ್ದಾರೆ. ಅವರ ಪ್ರಯತ್ನ ಫಲ ಕೊಡ್ತದ ಅಥವಾ ಮೋದಿ ಅವರ ಮ್ಯಾಜಿಕ್ ಅಲ್ಲಿ ನಡೀತದ, ಇದೆಲ್ಲದಕ್ಕೂ ನಾವು ಅಕ್ಟೋಬರ್ ಅಥವಾ ನವೆಂಬರ್ ವರೆಗೆ ಕಾಯ್ಬೇಕಾಗಿ ಬರ್ತದೆ. ಅದ್ರ ಮಧ್ಯದಲ್ಲಿ ಈ ಸರ್ವೆಗಳು ನಡೀತಾ ಇರ್ತದೆ. ಪ್ರತಿ ತಿಂಗಳು ಕೂಡ ಸರ್ವೆ ಮಾಡ್ತಾ ಇದ್ದಾರೆ. ನೋಡೋಣ ಮುಂದಿನ ತಿಂಗಳಲ್ಲಿ ಇನ್ನೊಂದು ಸರ್ವೆ ಬರ್ತದೆ. ಆ ಸಂದರ್ಭದಲ್ಲಿ ಈ ಪಾಪ್ಯುಲಾರಿಟಿ ಹೇಗಿದೆ, ಯಾರು ಮೇಲೆ ಹೋಗ್ತಾ ಇದ್ದಾರೆ, ಯಾರು ಕೆಳಗೆ ಬರ್ತಾ ಇದ್ದಾರೆ ಎಲ್ಲದನ್ನು ಪುನಃ ನಿಮ್ಗೆ ವಿವರಿಸ್ತೇನೆ. ಸ್ನೇಹಿತರೆ, ವಿಡಿಯೋ ಸ್ವಲ್ಪ ಲೆಂತಿ ಆಗಿದೆ, ಅಂದ್ರೆ ವಿಷಯ ಅಷ್ಟಿತ್ತು, ಹಾಗಾಗಿ ಸ್ವಲ್ಪ ಲೆಂತಿ ಆಗಿದೆ. ನಾನು ಹಂಚ್ಕೊಂಡಂತ ವಿಷಯ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.